ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲ್ಲಿ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 174. ಅಂದು ಕಚೇರಿಯಲ್ಲಿ ಹೆಚ್ಚು ಕೆಲಸವಿದ್ದಿದ್ದರಿಂದ ಧನುಷ್ ಮನೆಗೆ ಬಂದದ್ದು ತಡವಾಗಿತ್ತು. ಧನು, ಇವತ್ತು ಯಾಕೆ ಇಷ್ಟು ಲೇಟು? ಒಳಗೆ ಬಂದ ಮಗನನ್ನು ಕೇಳಿದರು ಸ್ಪಂದನ. ಮಮ್ಮಿ, ಇವತ್ತು ಮೀಟಿಂಗ್ ಇತ್ತು, ಸ್ವಲ್ಪ ಅದರ ಕೆಲಸ ಇತ್ತು, ಹಾಗಾಗಿ ಲೇಟ್ ಆಯಿತು ಎಂದನು. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಸೀತಾ ಅವರು, ಧನು, ಅಡಿಗೆ ಆಗಿದೆ. ಶರದಿ ಯಾಕೋ ಇವತ್ತು ಅಡಿಗೆ ಮನೆ ಕಡೆ ಬಂದೇ ಇಲ್ಲ. ನೀನು ಫ್ರೆಶ್ ಆಗಿ ಶರದಿಯನ್ನು ಕರೆದುಕೊಂಡು ಊಟಕ್ಕೆ ಬಾ ಎಂದರು. ಸರಿ ಸೀತಮ್ಮ ಎಂದು ಹೇಳುತ್ತಾ ತನ್ನ ಕೋಣೆಗೆ ಹೋದವನಿಗೆ ಹಾಸಿಗೆಯ ಮೇಲೆ ಮಲಗಿದ್ದ ಶರದಿ ಕಂಡಿದ್ದಳು. ಅವಳು ಮುದುಡಿ ಮಲಗಿರುವುದನ್ನು ನೋಡಿದವನು, ಯಾಕೆ ಇವತ್ತು ಇಷ್ಟು ಬೇಗ ಮಲಗಿದ್ದಾಳೆ ಎಂದುಕೊಂಡು ಅವಳ ಬಳಿಗೆ ಹೋಗದೆ ಅಲ್ಲಿಯೇ ಟೇಬಲ್ ಮೇಲೆ ತನ್ನ ಬ್ಯಾಗ್ ಇರಿಸಿ ಶರದಿ ಎಂದು ಹೇಳುತ್ತಲೇ ಸೋಫಾ ಮೇಲೆ ಕುಳಿತು 2 ನಿಮಿಷ ಹಿಂದಕ್ಕೆ ಹೊರಗೆ ಕಣ್ಣು ಮುಚ್ಚಿದನು. ಬೆಳಗ್ಗೆಯಿಂದ ಸುಸ್ತಾಗಿದ್ದರಿಂದ ಬೇಗ ಅವನಿಗೆ ರೆಸ್ಟ್ನ ಅವಶ್ಯಕತೆ ಇತ್ತು. ಸ್ವಲ್ಪ ಸಮಯದ ನಂತರ ಕಣ್ಣು ತೆರೆದವನು ಶರದಿ ಹೇಳದೆ ಇರುವುದನ್ನು ನೋಡಿ ಆಶ್ಚರ್ಯವಾಯಿತು. ಎಂದಿಗೂ ಇಷ್ಟು ಬೇಗ ಮಲಗುವುದಿಲ್ಲ ಅವಳು. ತಾನು ಕಚೇರಿಯಿಂದ ಬಂದಾಗೆಲ್ಲ ಅಡಿಗೆ ಮನೆಯಲ್ಲಿ ಅಥವಾ ಸ್ಪಂದನ ಅವರ ಜೊತೆ ಮಾತನಾಡುತ್ತಾ ಕುಳಿತಿರುತ್ತಿದ್ದಳು. ಏನೋ ಅನುಮಾನ ಬಂದು ಅವಳ ಬಳಿಗೆ ಹೋದವನು ಅವಳ ಮುಂಗುರುಳನ್ನು ಹಿಂದಕ್ಕೆ ನೇವುತ್ತಾ ಶರದಿ ಎಂದನು. ಅದಾಗಲೇ ಅವನ ಹಣೆ ಸ್ವಲ್ಪ ಸುಡುತ್ತಿರುವುದು ಅವನಿಗೂ ಕೂಡ ಅರಿವಾಯಿತು. ಅವನ ಸ್ಪರ್ಶಕ್ಕೆ ಅರೆಬರೆ ಎಚ್ಚರವಾದವಳು, ಧನು ಧನು, ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಹೀಗೆ ಏನೇನೋ ಬಡಬಯಿಸುತ್ತಿದ್ದಳು. ಅವಳ ತೊದಲುವಿಕೆಯ ಮಾತನ್ನು ಕೇಳಿ, ಶರದಿ, ಏನಾಯಿತು? ನಾನು ಯಾಕೆ ನಿನ್ನನ್ನು ಬಿಟ್ಟು ಹೋಗಲಿ? ನೀನೇ ಬಿಟ್ಟರೂ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ಎದ್ದೇಳು ಎಂದು ಹೇಳುತ್ತಲೇ ಅವಳ ಸಮೀಪ ಕುಳಿತು ಅವಳ ತಲೆಯನ್ನು ನೇವರಿಸುತ್ತಾ ಅವನು ಅಷ್ಟು ಎಚ್ಚರ ಮಾಡಿದರೂ ಕೂಡ ಅವಳು ಬಾಯಿಯಿಂದ ಮತ್ತದೆ ಧನು, ನನ್ನನ್ನು ಬಿಟ್ಟು ಹೋಗಬೇಡ ಎನ್ನುವ ಮಾತು. ನಿಶಾಳ ಜೊತೆ ಕರೆಯಲ್ಲಿ ಧೈರ್ಯವಾಗಿ ಮಾತನಾಡಿದವಳಿಗೆ ಈಗ ಆ ಧೈರ್ಯ ಇರಲಿಲ್ಲ. ನಿನ್ನ ಗಂಡನನ್ನು ನಿನ್ನಿಂದ ದೂರ ಮಾಡುತ್ತೇನೆ ಎನ್ನುವ ನಿಶಾಳ ಮಾತು ಅವಳ ಮನಸ್ಸಿನಲ್ಲಿ ಬೇರೂರಿ ಬಿಟ್ಟಿತ್ತು. ಅದೇ ಯೋಚನೆಯಲ್ಲಿ ಕೊರಗಿಕೊಂಡು ಮಲಗಿಬಿಟ್ಟಿದ್ದವಳಿಗೆ ಸಣ್ಣದಾಗಿ ಜ್ವರ ಕೂಡ ಬಂದಿತ್ತು. ಏನಾಗಿದೆ ಇವಳಿಗೆ? ಜ್ವರ ಬೇರೆ ಬಂದಿದೆ, ಈ ರೀತಿ ಮಾತನಾಡುತ್ತಿದ್ದಾಳಲ್ಲ ಎಂದು ಆತಂಕದಲ್ಲಿಯೇ ಯೋಚಿಸಿದವನು ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಶರದಿ, ಎದ್ದೇಳು ಎಂದು ನಿಧಾನವಾಗಿ ಅವಳಿಗೆ ಎಚ್ಚರ ಮಾಡಿದನು. ಕಣ್ಣು ಬಿಟ್ಟವಳು ತಾನು ಧನುಷ್ ತೊಡೆಯ ಮೇಲೆ ಮಲಗಿರುವುದು ಅರಿವಾದಾಗ ತಕ್ಷಣಕ್ಕೆ ಎದ್ದು ಕುಳಿತಳು. ಶರದಿ, ಏನಾಯಿತು? ಯಾಕೆ ಹಾಗೆ ಕನವರಿಸುತ್ತಿದ್ದೀಯಾ ಎನ್ನುತ್ತಿದ್ದ ಹಾಗೆ ಏನು ಕನವರಿಸಿದೆ ಎಂದು ಭಯದಲ್ಲಿಯೇ ಕೇಳಿದಳು. ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಹೇಳುತ್ತಿದ್ದೆಯಲ್ಲ, ಏನಾಯಿತು ಎಂದವನ ಮಾತಿಗೆ, ನಾನು ಆ ವಿಷಯವನ್ನು ಯಾಕೆ ಇಷ್ಟು ಮನಸ್ಸಿಗೆ ಹಚ್ಚಿಕೊಂಡಿದ್ದೇನೆ ಎಂದು ಯೋಚಿಸತೊಡಗಿದಳು. ಏನಾಯಿತು ಶರದಿ? ಏನು ಯೋಚನೆ ಮಾಡ್ತಿದ್ದೀಯಾ? ಜ್ವರ ಬೇರೆ ಬಂದಿದೆ, ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದನು. ಅವಳಿಗೆ ಜ್ವರ ಬಂದಿರುವುದು ಸ್ವತಃ ಅವಳಿಗೆ ಗೊತ್ತಿಲ್ಲ. ತನ್ನ ಹಣೆಯನ್ನು ತಾನೇ ಮುಟ್ಟಿ ನೋಡಿಕೊಂಡವಳು, ವೈರಲ್ ಫೀವರ್ ಅಷ್ಟಿದನು, ಬೆಳಗ್ಗೆಯಷ್ಟರಲ್ಲಿ ಸರಿ ಹೋಗುತ್ತದೆ, ಹಾಸ್ಪಿಟಲ್ ಏನೂ ಬೇಡ. ಆಫೀಸ್ನಿಂದ ನೀನು ಎಷ್ಟೊತ್ತಿಗೆ ಬಂದೆ? ಈಗಷ್ಟೇ ಬಂದೆ ನೋಡು, ವೈರಲ್ ಫೀವರ್ ಆದರೂ ಬೆಳಗ್ಗೆ ಅಷ್ಟರಲ್ಲಿ ಜಾಸ್ತಿಯಾಗಿ ಬಿಡುತ್ತದೆ, ಬಾ ಇವಾಗಲೇ ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದವನ ಮಾತಿನಲ್ಲೇ ಅದೆಷ್ಟು ಕಾಳಜಿ ಇತ್ತು. ಬೇಡದನೋ, ಈ ಕತ್ತಲೆಯಲ್ಲಿ ಯಾಕೆ? ಮಾತ್ರೆ ತೆಗೆದುಕೊಳ್ಳುತ್ತೇನೆ, ಕಡಿಮೆ ಆಗಲಿಲ್ಲ ಎಂದರೆ ನಾಳೆ ಹೋಗೋಣ. ನೀನು ಊಟ ಮಾಡಿದ? ಮನದಲ್ಲಿರುವ ಪ್ರೀತಿ ಹೇಳುವುದನ್ನು ಬಿಟ್ಟು ಬೇರೆ ಎಲ್ಲ ಮಾತನಾಡುತ್ತಿದ್ದಳು. ಇಲ್ಲ, ಎಲ್ಲರೂ ಊಟಕ್ಕೆ ಕಾಯುತ್ತಿದ್ದಾರೆ, ಬಾ ಊಟ ಮಾಡೋಣ ಎಂದನು. ಅವನ ಮಾತಿಗೆ ತಲೆ ಆಡಿಸಿ ಮುಖ ತೊಳೆದು ಕೆಳಗಡೆ ಬಂದಿದ್ದಳು. ಆದರೆ 2 ದಿನದಿಂದ ಅವಳ ನಡೆ ಅವನ ಮನದಲ್ಲಿ ಪ್ರಶ್ನೆಯಾಗಿಯೇ ಉಳಿಯಿತು. ಶರದಿ, ತಲೆನೋವು ಕಡಿಮೆ ಆಗಲಿಲ್ಲವಾ? ನಾಳೆ ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ, ಮಮ್ಮಿ, ಇವತ್ತು ಜ್ವರ ಕೂಡ ಬಂದಿದೆ, ಯಾರಿಗೂ ಹೇಳದೆ ಹಾಗೆ ಮಲಗಿದ್ದಾಳೆ ಎಂದ ಮಗನ ಮಾತು ಕೇಳುತ್ತಿದ್ದ ಹಾಗೆ ಕುಳಿತಲ್ಲಿಂದ ಇನ್ನೊಂದು ಬದಿಯಲ್ಲಿ ಸೋಫಾ ಮೇಲೆ ಕುಳಿತಿದ್ದವಳ ಬಳಿಗೆ ಹೋದವರು ಅವಳ ಹಣೆಯನ್ನು ಮುಟ್ಟಿ ನೋಡುತ್ತಾ, ಹೌದಾ ಶರದಿ, ಜ್ವರ ಇದೆ,
ನಮಗೆ ಹೇಳುವುದಲ್ಲವಾ? ನೀನು ಹೇಳದೆ ಹೋದರೆ ಹೇಗೆ ತಿಳಿಯುತ್ತದೆ ಹೇಳು? ಇದು ನಿನ್ನ ಮನೆ ಶರದಿ. ಮದುವೆಯಾಗಿ ಇಷ್ಟು ದಿನವಾದರೂ ಈ ಅಂಜಿಕೆ ಬೇಕಾ? ನಿನಗೆ ಏನೇ ಸಮಸ್ಯೆಯಾದರೂ ಧನು ಜೊತೆ ಹೇಳಿಕೊ, ಇಲ್ಲ ನನ್ನ ಜೊತೆ ಹೇಳಿಕೊ. ನೋಡು, ಕಣ್ಣೆಲ್ಲ ಕೆಂಪಾಗಿದೆ, ಹಣೆ ಸುಡುತ್ತಿದೆ, ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದರು. ಮನೆ ಸೊಸೆ ಎಂದರೆ ಕಾಲ ಕಸವಾಗಿ ನೋಡುವವರು ಇರುವಾಗ ಸ್ಪಂದನ ಅವರು ಅವಳನ್ನು ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ. ಅವಳಿಗೆ ಜ್ವರ ಬಂದಿರುವುದನ್ನು ನೋಡಿ ಅವರಿಗೂ ಕೂಡ ಆತಂಕವಾಯಿತು. ಈ ಮನೆಗೆ ನಿನ್ನೆ ಮೊನ್ನೆ ಬಂದ ನನ್ನ ಮೇಲೆ ಯಾಕಿಷ್ಟು ಪ್ರೀತಿ ಕಾಳಜಿ ಅತ್ತೆ ನಿಮಗೆ ಎಂದು ಅವರನ್ನೇ ನೋಡುತ್ತಾ ಹೇಳಿದಳು. ಇದೇನು ಶರದಿ, ಹೀಗೆ ಹೇಳುತ್ತಿದ್ದೀಯಾ? ನೀನು ಈ ಮನೆ ಸೊಸೆ ಎಂದವನ ಮಾತಿಗೆ, ಮನೆಯ ಸೊಸೆಯನ್ನು ಮಗಳ ಹಾಗೆ ನೋಡಿಕೊಳ್ಳುವವರು ಬಹಳ ವಿರಳ ಅತ್ತೆ. ಆದರೆ ನೀವು ನನ್ನನ್ನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಹಾಗೆ ನೋಡಿಕೊಳ್ಳುತ್ತೀರಾ. ಕೆಲವೊಮ್ಮೆ ನನ್ನಿಂದ ಎಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆಯೋ ಎನ್ನುವ ಭಯ ಕಾಡುತ್ತದೆ ನನಗೆ ಎಂದವಳ ಮಾತು ಕೇಳಿ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಶರದಿ ಯಾಕೆ ಹಾಗೆಲ್ಲ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯದೆ ಧನುಷ್ ಕೂಡ ಒದ್ದಾಡಿ ಹೋದನು. ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀಯ ಶರದಿ? ನೀನು ಯಾಕೆ ನನಗೆ ನೋವು ಮಾಡುತ್ತೀಯ? ನಾನು ಈ ಮನೆಗೆ ಮದುವೆಯಾಗಿ ಬಂದಾಗ ನನ್ನ ಅತ್ತೆ ಕೂಡ ನನ್ನನ್ನು ಮಗಳ ಹಾಗೆ ನೋಡಿಕೊಂಡಿದ್ದಾರೆ ಎಂದು ಅಲ್ಲಿ ಕುಳಿತಿದ್ದ ಸುಗುಣ ಅವರೆಡೆಗೆ ನೋಡುತ್ತಾ ಹೇಳಿದವನು, ನನಗೆ ಆರಾಧ್ಯ ಅನತಿ ಹೇಗೋ ನೀನು ಕೂಡ ಹಾಗೆ. ಅತ್ತೆ ಒಳ್ಳೆಯವರಾದರೆ ಸೊಸೆ ಒಳ್ಳೆಯವಳಲ್ಲ, ಸೊಸೆ ಒಳ್ಳೆಯವರಾದರೆ ಅತ್ತೆ ಒಳ್ಳೆಯವಳಲ್ಲ ಎನ್ನುವುದನ್ನು ನಾನು ಕೂಡ ಕೇಳಿದ್ದೇನೆ, ನೋಡಿದ್ದೇನೆ. ಹಾಗೆ ಸೊಸೆಯರನ್ನು ತನ್ನ ಮಕ್ಕಳ ಹಾಗೆ ನೋಡಿಕೊಂಡವರನ್ನು ನೋಡಿದ್ದೇನೆ. ಅದಕ್ಕೆ ಉದಾಹರಣೆ ನನ್ನ ಅತ್ತೆಯೇ ಇಲ್ಲವಾ? ಮೊದಲು ನಿನ್ನ ಮನದಲ್ಲಿರುವ ನಾನು ಬೇರೆಯವಳು ಎನ್ನುವ ಭಾವನೆಯನ್ನು ತೆಗೆದುಹಾಕು. ನಮ್ಮ ಮನೆಯಲ್ಲಿ ನೀನು ಕೂಡ ಒಬ್ಬಳು. ಇನ್ನೊಮ್ಮೆ ಹಾಗೆಲ್ಲ ಯೋಚಿಸಬೇಡ. ಈಗ ಊಟ ಮಾಡಿ ಒಂದು ಟ್ಯಾಬ್ಲೆಟ್ ತಗೊಂಡು ಮಲಗು. ಜ್ವರ ಕಡಿಮೆಯಾಗಲಿಲ್ಲ ಎಂದರೆ ಬೆಳಗ್ಗೆ ಧನು ನಿನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಅವಳ ತಲೆ ನೇವರಿಸುತ್ತಾ ಹೇಳಿದರು. ಅವರ ಸಂಭಾಷಣೆಯನ್ನು ಕೇಳುತ್ತಾ ನಿಂತಿದ್ದ ಅನತಿಗಂತೂ ಕ್ಷಣ ಕ್ಷಣಕ್ಕೂ ಕೋಪ ತಾರಕಕ್ಕೇರುತ್ತಿತ್ತು. ಮೊದಲೇ ಶರದಿಯನ್ನು ಕಂಡರೆ ಅಸಮಾಧಾನ ಅವಳಿಗೆ. ಡ್ರಾಮಾ ಕ್ವೀನ್, ಈ ರೀತಿ ಡ್ರಾಮಾ ಆಡಿ ಮನೆಯವರನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದು ಸಾಲಲಿಲ್ಲ ಎಂದು ಆಗಲೇ ಮಮ್ಮಿ ಮುಂದೆ ಅತ್ತೆ ಸೊಸೆ ಡ್ರಾಮಾ ನಡೆಸುತ್ತಿದ್ದಾರೆ. ಇವರ ಡ್ರಾಮಾ ನೋಡುವ ಕರ್ಮ ನನಗೆ ಇನ್ನೂ ಬಂದಿಲ್ಲ ಎಂದು ಮನದಲ್ಲಿ ಹೇಳಿಕೊಂಡವಳು ತಕ್ಷಣ ಅಲ್ಲಿಂದ ಹೋಗಿದ್ದಳು ಅನತಿ. ಕಾಮಲೆ ಕಣ್ಣಿಗೆ ಕಾಣುವುದಿಲ್ಲ ಹಳದಿಯಂತೆ ಎಂದು ಇಂಥವಳನ್ನು ನೋಡಿ ಹೇಳಿರಬೇಕು. ಇಷ್ಟರವರೆಗೂ ಅತ್ತೆ ಸೊಸೆ ಇಬ್ಬರ ಮಾತನ್ನು ಕೇಳುತ್ತಿದ್ದಂತಹ ಮಿಥುನ್ ಅವರು ಶರದಿಯ ಬಳಿಗೆ ಬಂದು, ಶರದಿ, ನೀನು ಇನ್ನು ನಮ್ಮನ್ನು ಹೊರಗಿನವರ ಹಾಗೆ ನೋಡುತ್ತಿದ್ದೀಯಾ? ನಿನಗೆ ಏನು ಬೇಕೆಂದಾದರೂ ಬಾಯಿ ಬಿಟ್ಟು ಕೇಳುವುದಿಲ್ಲ, ಏನೇ ತೊಂದರೆಯಾದರೂ ಬಾಯಿ ಬಿಟ್ಟು ಇದನ್ನು ಹೇಳುವುದಿಲ್ಲ ಎನ್ನುತ್ತಿದ್ದ ಹಾಗೆ ಅವರ ಮಾತಿಗೆ ಹೃದಯ ತುಂಬಿ ಬಂದಿತ್ತು ಅವಳಿಗೆ. ಅವರು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಸಹ ಮಾವ ಎನ್ನುವ ಸ್ಥಾನವನ್ನು ಅದೆಷ್ಟು ಚೆನ್ನಾಗಿ ನಿಭಾಯಿಸುತ್ತಾರೆ. ಅವರ ಮಾತು ಕೇಳಿ ಅದಾಗಲೇ ಅವಳ ಕಣ್ಣುಗಳು ತುಂಬಿದವು. ನೀವು ನನ್ನನ್ನು ಸೊಸೆಗಿಂತ ಹೆಚ್ಚಾಗಿ ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದೀರ ಮಾವ. ಆದರೆ ನಿಮ್ಮ ಮಗ ನನಗಿನ್ನೂ ಹೆಂಡತಿಯ ಸ್ಥಾನ ಕೊಟ್ಟಿಲ್ಲ ಎಂದು ಮನದಲ್ಲಿ ಹೇಳಿಕೊಂಡವಳು, ಆಗಿಲ್ಲ, ಏನೂ ಇಲ್ಲ ಮಾವ ಎಂದು ಮೇಲ್ನುಡಿಯಲ್ಲಿಯೇ ನುಡಿದಿದ್ದಳು. ಆಗಲ್ಲ ಶರದಿ, ನೀನು ಇತ್ತೀಚೆಗೆ ಯಾಕೋ ಡಲ್ಲಾಗಿ ಇರುತ್ತೀಯ. ನಿನಗೆ ಸ್ಕೂಲಿಗೆ ಬರಲು ಸ್ಟ್ರೈನ್ ಆಗುತ್ತೆ ಎನ್ನುವುದಾದರೆ ಸ್ವಲ್ಪ ಮನೆಯಲ್ಲಿಯೇ ಇದ್ದು ರೆಸ್ಟ್ ಮಾಡು ಎಂದರು ಸ್ಪಂದನ. ಅವಳ ಮನಸ್ಸಿಗೆ ನೆಮ್ಮದಿಯ ಜಾಗ ಎಂದರೆ ಅದು ಸ್ಕೂಲ್. ಅಲ್ಲಿನ ಮಕ್ಕಳ ಮುಖ ನೋಡಿದರೆ ತನ್ನ ಮನದಲ್ಲಿ ಎಷ್ಟೇ ಬೇಸರ ಇದ್ದರೂ ಮಾಯವಾಗುತ್ತದೆ. ಅಂಥದ್ದರಲ್ಲಿ ಶಾಲೆಗೆ ಹೋಗದೆ ಇರಲು ಅವಳಿಂದ ಸಾಧ್ಯವೇ? ಹಾಗೆಲ್ಲ ಏನಿಲ್ಲ ಅತ್ತೆ, ನಾನು ಸ್ಕೂಲಿಗೆ ಬರುತ್ತೇನೆ ಎಂದಳು. ಸರಿ ಬಾ, ಊಟ ಮಾಡಿ ಮಾತ್ರೆ ತಗೊಂಡು ಮಲಗುವೆಯಂತೆ ಎಂದು ಹೇಳಿ ಅವಳನ್ನು ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋಗಿದ್ದರು. ರವಿಯ ಆಗಮನವಾಗಿ ಗಂಟೆಗಳೇ ಕಳೆದರೂ ಸಹ ಹುಡುಗಿಗೆ ಇನ್ನೂ ಎಚ್ಚರವಾಗಿರಲಿಲ್ಲ. ಪ್ರೀತಿಸಿದವನು ತನಗೆ ಸಿಗುವುದಿಲ್ಲವೇನೋ ಎಂದು ನೋವನ್ನು ತಿನ್ನುತ್ತಿದ್ದವಳು ಪ್ರೀತಿಸಿದವನನ್ನೇ ಕೈ ಹಿಡಿದು ಅವನ ಪ್ರೀತಿಯನ್ನು ಪಡೆದು ಇಂದು ತನ್ನನ್ನು ತಾನು ಅವನಿಗೆ ಅರ್ಪಿಸಿ ಜಗದ ಪರಿವೇ ಇಲ್ಲದ ತನ್ನವನ ಎದೆಯಲ್ಲಿ ದಿಂಬಾಗಿಸಿ ಅವನನ್ನು ಬಿಗಿಯಾಗಿ ದಪ್ಪಿ
ನೆಮ್ಮದಿಯ ನಿದ್ರೆಯಲ್ಲಿದ್ದಳು. ಎಚ್ಚರವಾದ ಋಷಿಗೆ ಎದೆ ಭಾರ ಎನಿಸಿದಾಗ ಕಣ್ಣನ್ನು ಒರಳಿಸಿ ಹಾಗೆ ಎದೆಯ ಮೇಲೆ ಮುದ್ದಾಗಿ ಮಲಗಿದ್ದ ಮಡದಿ ಕಂಡಿದ್ದಳು. ಆಗ ತಾನೇ ಉದಯಿಸಿದ ಸೂರ್ಯನ ಕಿರಣಗಳು ಅವಳ ಮುಖದ ಮೇಲೆ ಬಿದ್ದು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಭುಜದ ಹಿಡಿತ ಬಿಗಿ ಮಾಡಿ ತನ್ನತ್ತ ಎಳೆದುಕೊಂಡವನು ಎದೆಯಲ್ಲಿ ಅಡಗಿರುವ ಪ್ರೀತಿಯನ್ನು ಕೊನೆಗೂ ಹೊರತಂದು ಬಿಟ್ಟಿರಿ. ನಾನು ನಿಮಗೆ ಸರಿಯಾದ ಜೋಡಿ ಅಲ್ಲ ಎಂದು ಯೋಚಿಸಿ ನನ್ನ ಎದೆಯಲ್ಲಿರುವ ಪ್ರೀತಿಯನ್ನು ನಿಮಗೆ ಹೇಳುವುದು ಬೇಡ, ಹಾಗೆಯೇ ಮುಚ್ಚಿಟ್ಟು ಬಿಡೋಣ. ಅದೇನೇ ನೋವಿದ್ದರೂ ಎಲ್ಲ ನನಗೆ ಇರಲಿ, ನಿಮ್ಮವರಿಗೂ ಬೇಡ ಎಂದೇ ಎಷ್ಟೇ ತಡೆದರೂ ಪ್ರೀತಿಯನ್ನು ಮುಚ್ಚಿಡಲು ನನ್ನಿಂದ ಆಗಲಿಲ್ಲ. ಕೊನೆಗೂ ನಿಮ್ಮ ಪ್ರೀತಿಯ ಮುಂದೆ ನನ್ನ ಸ್ವಾಭಿಮಾನ ಸೋತು ಹೋಯಿತು. ನಿಮ್ಮ ಪ್ರೀತಿಗೆ ನಾನು ಸೋತು ಹೋದೆ ಆರಾಧ್ಯ ಎಂದು ಹೇಳುತ್ತಾ ಐ ಲವ್ ಯು ಆರಾಧ್ಯ ಎಂದವನು ಮಲಗಿದ್ದವಳ ಹಣೆಗೆ ಪುಟ್ಟ ಮುತ್ತ ನೀಡಿಸಿದನು. ರಿಷಿ ಹಣೆಗೆ ಚುಂಬಿಸುತ್ತಿದ್ದ ಹಾಗೆ ಕಣ್ಣು ಬಿಟ್ಟವಳಿಗೆ ತನ್ನನ್ನು ನೋಡುತ್ತಿದ್ದ ಗಂಡನನ್ನು ನೋಡಿ ನಾಚಿಕೆ ಆವರಿಸಿ ಮತ್ತೊಮ್ಮೆ ಮುಖವನ್ನು ಅವನ ಎದೆಗಿರುಗಿ ಉರುಗಿಸಿಬಿಟ್ಟಳು. ಅವಳ ನಾಚಿಕೆಯನ್ನು ನೋಡಿ ಆರಾಧ್ಯ, ನೀವು ಹೀಗೆ ನಾಚಿಕೊಳ್ಳುತ್ತಿದ್ದರೆ ನಾನು ಆಫೀಸ್ಗೆ ಹೋಗದೆ ರಜೆ ಹಾಕಿ ಮನೆಯಲ್ಲಿಯೇ ಇರಬೇಕಾಗುತ್ತದೆ ಎಂದು ತುಂಟ ನಗುವಿನಿಂದಲೇ ಹೇಳುತ್ತಾ ಅವಳ ನಡುವಿನ ಸುತ್ತ ಕೈ ಹಾಕುತ್ತಿದ್ದ ಹಾಗೆ ಆರಾಧ್ಯಳ ಮುಖದ ಮೇಲೆ ಲಜ್ಜೆ ಆವರಿಸಿತು. ನಿಧಾನವಾಗಿ ಕಣ್ಣೆತ್ತಿ ನಗುತ್ತಿದ್ದವನ ಮುಖವನ್ನು ನೋಡಿದವಳು ನೀವು ಮನೆಯಲ್ಲಿದ್ದರೆ ನನಗೇನು ತೊಂದರೆ ಇಲ್ಲ ಎಂದು ತಾನು ಕೂಡ ಅವನಿಗೆ ಕಣ್ಣು ಹೊಡೆದು ಹೇಳಿದಳು. ಹೋ ಹೌದಾ ಎಂದವನು ಅವಳನ್ನು ಪಕ್ಕಕ್ಕೆ ಸರಿಸಿ ಅವಳ ಮೇಲೆ ಬಾಗುತ್ತಿದ್ದ ಹಾಗೆ ಅವನಿಂದ ತಪ್ಪಿಸಿಕೊಂಡು ಎದ್ದು ಕುಳಿತವಳು ಇವತ್ತು ಎಚ್ಚರವೇ ಆಗಲಿಲ್ಲ, ಹೀಗೆ ಆದರೆ ನಿಮಗೆ ಆಫೀಸ್ಗೆ ಟೈಮ್ ಆಗುತ್ತದೆ. ನಾನು ಸ್ನಾನ ಮಾಡಿ ತಿಂಡಿ ಮಾಡುತ್ತೇನೆ, ನೀವು ಬೇಗ ತಯಾರಾಗಿ ಎಂದು ಮೇಲೆ ಏಳಲು ಹೊರಟವಳ ಕೈ ಹಿಡಿದವನು ನೀವು ತಿಂಡಿ ಮಾಡುತ್ತೀರಾ ಎಂದು ಕಣ್ಣರಳಿಸಿ ಕೇಳಿದನು. ಅವನು ಯಾಕೆ ಹಾಗೆ ಕೇಳುತ್ತಿದ್ದಾನೆ ಎಂದು ಅರಿಯದೆ ಹೌದು ಎಂದಳು. ಮನೆಯಲ್ಲಿ ಎಷ್ಟು ಕೆಜಿ ಉಪ್ಪು ಇದೆ ಹೇಳಿ, ಸಾಕಾಗಲಿಲ್ಲ ಎಂದರೆ ಇನ್ನೂ 1 ಕೆಜಿ ಉಪ್ಪು ತೆಗೆದುಕೊಂಡು ಬರುತ್ತೇನೆ. ರಿಷಿ ಆ ರೀತಿಯ ಹಾಸ್ಯ ಮಾಡುವುದನ್ನು ಯಾವಾಗ ಕಲಿತ ಎಂದು ತಿಳಿಯದೆ ಪಿಳಿ ಕಣ್ಣು ಬಿಡುವ ಸರದಿ ಆರಾಧ್ಯಳದ್ದು. ಹಾಗೆ ಅವನ ಮಾತಿನ ಹಿಂದೆ ಮರ್ಮವನ್ನು ತಿಳಿದವಳಿಗೆ ಅದಾಗಲೇ ಹುಸಿಮುನಿಸು ಅವಳ ಮುಖದ ಮೇಲೆ ಬಂದು ಕುಳಿತಿತ್ತು. ತಿಂಡಿ 1 ದಿನ ಉಪ್ಪಾಯಿತು ಎಂದರೆ ಪ್ರತಿದಿನವೂ ಹಾಗೆ ಮಾಡುತ್ತೇನಾ? ರುಚಿ ನೋಡಿ ಎಷ್ಟು ಉಪ್ಪು ಹಾಕಬೇಕು ಎನ್ನುವುದನ್ನು ಅತ್ತೆ ನನಗೂ ಕೂಡ ಹೇಳಿಕೊಟ್ಟಿದ್ದಾರೆ. ಇವತ್ತು ನಾನೇ ಮಾಡುತ್ತೇನೆ, ನೋಡುತ್ತೀರಿ ಎಂದು ಹೇಳುತ್ತಾ ರಿಷಿಯ ಕೈ ಬಿಡಿಸಿಕೊಂಡು ಬಚ್ಚಲ ಮನೆ ಹೊಕ್ಕಿದ್ದಳು. ಸ್ನಾನ ಮಾಡಿ ಬಂದವಳು ಕನ್ನಡಿಯ ಮುಂದೆ ನಿಂತು ಏರ್ ಡ್ರೈಯರ್ನಿಂದ ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದಾಗ ಅಚಾನಕ್ಕಾಗಿ ಅವಳ ಸೊಂಟದ ದರ್ಪಣದಲ್ಲಿ ಕಾಣುತ್ತಿದ್ದ ಅವಳ ಆಲ್ಬೆಳುಪಿನ ಕೆನ್ನೆಯ ಮೇಲೆ ಹರಿಯಿತು. ಕೆನ್ನೆ ಕೆಂಪಾಗಿರುವುದನ್ನು ನೋಡಿ ಅದರ ಮೇಲೆ ಕೈ ಇರಿಸಿದವಳು ಪ್ರೇಮದ ಗುರುತಾಗಿ ರಾತ್ರಿ ಆಗಿರುವ ಗುರುತು ಎಂದು ನೆನೆದವಳಿಗೆ ಮತ್ತೊಮ್ಮೆ ನಾಚಿಕೆ ಆವರಿಸಿತು. ಅದನ್ನು ರಿಷಿ ನೋಡಿದರೆ ನನ್ನಿಂದ ಹೀಗಾಯಿತು ಎಂದು ನೊಂದುಕೊಳ್ಳುತ್ತಾನೆ ಎಂದು ಯೋಚಿಸಿದವಳು ಕೈಯಲ್ಲಿ ಹಿಡಿದಿದ್ದ ಏರ್ ಡ್ರೈಯರನ್ನು ಟೇಬಲ್ ಮೇಲೆ ಇರಿಸಿ ಕೆನ್ನೆಯ ಮೇಲೆ ಕ್ರೀಮ್ ಹಚ್ಚಿ ಅದರ ಮೇಲೆ ಪೌಡರ್ ಲೇಪನ ಮಾಡಿದಳು. ಕನ್ನಡಿಯ ಮುಂದೆ ನಿಂತು ಕ್ರೀಮ್ ಹಚ್ಚುತ್ತಿದ್ದವಳನ್ನು ನೋಡಿದ್ದವನು ಮಲಗಿದ್ದಲ್ಲಿಂದ ಎದ್ದು ಬಂದು ಹಿಂದೆಯಿಂದ ಅವಳನ್ನು ಬಳಸಿದನು. ಇದೇನು ಮಾಡುತ್ತಿದ್ದೀರಾ? ನನ್ನದು ಸ್ನಾನ ಆಗಿದೆ, ನೀವು ಹೋಗಿ ಸ್ನಾನ ಮಾಡಿ ಬನ್ನಿ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡಿದರೆ ಅವಳನ್ನು ಬಿಟ್ಟು ಕದಲದವನು ನೀವು ಮೊದಲೇ ಚೆನ್ನಾಗಿದ್ದೀರಾ, ಮತ್ತೆ ಈ ಕ್ರೀಮ್ ಎಲ್ಲ ಬೇಕಾ? ಹೋ ಹೌದಾ, ಹಾಗಾದರೆ ನೀವು ನನ್ನಿಂದ ದೂರ ಇದ್ದೀರಲ್ಲ, ನಾನು ಇಷ್ಟು ದಿನ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತಿರಲಿಲ್ಲವಾ ಎಂದವಳ ಮಾತಿಗೆ ಅವನಿಗೆ ತಲೆ ಕೆರೆದುಕೊಳ್ಳುವಂತಾಯಿತು. ನಾನು ಏನೋ ಹೇಳಿದರೆ ನೀವು ಇನ್ನೇನೋ ಹೇಳುತ್ತಿದ್ದೀರಲ್ಲ ಎಂದು ಮಾತನ್ನು ಬದಲಿಸಿದನು. ರಿಷಿ ಎಂದವಳ ಧ್ವನಿ ಆದಾಗಲೇ ನೋವಿನಲ್ಲಿ ಇದ್ದಂತೆ ಭಾಸವಾಯಿತು. ತಕ್ಷಣಕ್ಕೆ ಅವಳನ್ನು ಮುಂದೆ ತಿರುಗಿಸಿಕೊಂಡು ಏನಾಯಿತು ಎಂದನು. ಇವತ್ತು ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ? ಪ್ರತಿದಿನ ಎಲ್ಲಿ ನಿಮ್ಮನ್ನು ಕಳೆದುಕೊಳ್ಳುತ್ತೇನೋ ಎನ್ನುವ ಭಯದಲ್ಲಿಯೇ ಬದುಕುತ್ತಿದ್ದೆ. ನೀವು ನನ್ನನ್ನು ಒಪ್ಪಿಕೊಳ್ಳದಿದ್ದರೂ ಪರವಾಗಿಲ್ಲ, ಕೊನೆ ಪಕ್ಷ ನಿಮ್ಮ ಹೆಂಡತಿಯ ಸ್ಥಾನವಾದರೂ ಸಿಕ್ಕಿತ್ತಲ್ಲ ಎಂದು ಅಷ್ಟರಲ್ಲಿ ತೃಪ್ತಿ ಪಡೆದುಕೊಂಡೆ.
ಇಷ್ಟು ಬೇಗ ನೀವು ನಿಮ್ಮ ಪ್ರೀತಿಯನ್ನು ಹೇಳುತ್ತೀರಾ ಎಂದು, ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸುತ್ತೀರಾ ಎಂದು ತಿಳಿದಿರಲಿಲ್ಲ ಎಂದವಳ ಕಣ್ಣುಗಳು ತುಂಬಿದವು. ಆರಾಧ್ಯ, ನೀವು ಹೀಗೆ ಕಣ್ಣೀರು ಹಾಕಿದರೆ ನನ್ನ ಹೃದಯ ಸಹಿಸುವುದಿಲ್ಲ. ಇದರಲ್ಲಿ ನಿಮ್ಮ ದೊಡ್ಡತನ ದೊಡ್ಡದು. ಕೆಲವು ಹೆಣ್ಣು ಮಕ್ಕಳು ನಮಗಿಂತ ಶ್ರೀಮಂತರನ್ನು ಮದುವೆಯಾಗಬೇಕು ಎಂದು ಆಸೆ ಪಡುವ ಕಾಲದಲ್ಲಿ ನೀವು ಅಷ್ಟು ದೊಡ್ಡ ಶ್ರೀಮಂತರ ಮಗಳಾದರೂ ಸಹ ನನ್ನಂತಹ ಬಡವನನ್ನು ಪ್ರೀತಿಸಿ ಕೈ ಹಿಡಿದಿರಲ್ಲ. ಇದರಲ್ಲೇ ನಿಮ್ಮ ಸರಳ ಗುಣ, ನಿಮ್ಮ ತಾಳ್ಮೆ ತುಂಬ ದೊಡ್ಡದು. ಪ್ಲೀಸ್, ಇನ್ನೊಮ್ಮೆ ನೀವು ಹೀಗೆ ಕಣ್ಣೀರು ಹಾಕಬೇಡಿ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳಿದರೆ, ಅವನ ಕೈ ಹಿಡಿದವಳು, ಇದು ಖುಷಿಗೆ ಬರುತ್ತಿರುವ ಆನಂದ ಬಾಷ್ಪ, ಖುಷಿಯ ಕಣ್ಣೀರನ್ನು ತಡೆಯಬಾರದು, ಹೋಗಲಿ ಬಿಡಿ ಎಂದು ಹೇಳುತ್ತಾ ಅವನ ಎದೆಗೆ ಒರಗಿದಳು. ರಿಷಿ ಎಷ್ಟೇ ತಾಳೆ ಹಾಕಿ ನೋಡಿದರೂ ಕೂಡ ಇಲ್ಲಿ ಆರಾಧ್ಯಳ ವ್ಯಕ್ತಿತ್ವ ದೊಡ್ಡದು ಎನಿಸಿತು. ಅವಳ ಗುಣಕ್ಕೆ ಸೋತು ಹೋದವನ ಕಣ್ಣುಗಳು ಕೂಡ ತುಂಬಿದವು. ಎದೆಗೆ ಒರಗುತ್ತಿದ್ದವಳನ್ನು ನೋಡುತ್ತಾ ಅದೇ ಪ್ರೀತಿಯಿಂದ ಅವಳ ನೆತ್ತಿಗೆ ಚುಂಬಿಸಿದನು. ಮುಂದುವರೆಯುವುದು. ಧನ್ಯವಾದಗಳು.